ನಿಮಗೆ ಭೂಗತ ಸಂಚಾರ ಸಂಚಿಕೆಯಲ್ಲಿ ಈ ಹಿಂದಿನ ಸಂಚಿಕೆಗಳಲ್ಲಿ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಹೋಗ್ತಿದ್ವಿ. ಅವರ ವ್ಯಕ್ತಿತ್ವ ಹೇಗೆ ಇತ್ತು, ಅವರ ಬದುಕಿನ ಪುಟಗಳು ಹೇಗಿದ್ವು ಅಂತ ಹೇಳ್ತಾ ಹೋಗ್ತಿದ್ವಿ. ಫಾರ್ ಎ ಚೇಂಜ್ ಇವತ್ತು ರೌಡಿಗಳ ಜಾಲತಾಣ ಎಂದೇ ಹೇಳಬಹುದಾದ ಶ್ರೀರಾಮಪುರದ ಬಗ್ಗೆ ಹೇಳ್ತೀವಿ ಕೇಳಿ. ಶ್ರೀರಾಂಪುರ ಈ ಹೆಸರು ಹೆಚ್ಚಿನ ರೌಡಿಗಳ ಜನ್ಮಸ್ಥಳವೇ ಆಗಿತ್ತು. ಶ್ರೀರಾಂಪುರ ಕಿಟ್ಟಿಯಿಂದ ಹಿಡಿದು ಕಾಲಾಪಥರ್ ತನಕ ಈ ಏರಿಯಾ ದೊಡ್ಡ ನರಹಂತಕ ಇತಿಹಾಸವನ್ನೇ ಹೇಳ್ತಿದೆ. ಬನ್ನಿ ಶ್ರೀರಾಂಪುರದ ಸುತ್ತ ಒಂದು ರೌಂಡ್ ಹಾಕೊಂಡು ಬರೋಣ. ಶ್ರೀರಾಂಪುರ ಕಿಟ್ಟಿಯ ತಣ್ಣನೆಯ ಕ್ರೌರ್ಯದ ಪೊಲೀಸ್ ಇಲಾಖೆಗೂ ಈ ಏರಿಯಾ ಅಂದ್ರೆ ಸಂಗ್ರಾಮ್ ಸಿಂಗ್ ಅನ್ನುವ ಫಿಟ್ ಅಂಡ್ ಫೈನ್ ಆಫೀಸರ್ ಈ ಏರಿಯಾದಲ್ಲಿ ಡ್ಯೂಟಿ ಮಾಡಿದ್ರು. ಇವರ ಕೈಯಲ್ಲಿದ್ದ ಬುಲೆಟ್ ಫೈರಿಂಗ್ ಆದ್ರೆ ಅಲ್ಲಿದ್ದ ರಸ್ತೆಗಳು ಖಾಲಿ. ಅಷ್ಟೊಂದು ಕಿಷ್ಕಿಂದೆ ರೀತಿಯ ಸಣ್ಣ ಏರಿಯಾ ಅದಾಗಿದ್ರು. ಅಲ್ಲಿ ಹುಟ್ಟಿದ ರೌಡಿಗಳ ಇತಿಹಾಸ ಕೆದಕುತ್ತಾ ಹೋದರೆ ಸಾಲು ಹೆಸರುಗಳು. ಮೆಜೆಸ್ಟಿಕ್ ಹಾಗೆ ಶ್ರೀರಾಂಪುರ ಅಂದ್ರೆ ಅಲ್ಲಿನ ರೌಡಿಗಳು ಅಟ್ಟಹಾಸ ಮೆರೆಯೋದಕ್ಕೆ ಮಾಡಿ ಹೇಳಿಸಿದ ಅಡ್ಡಾದಂತಿತ್ತು. ಅದರಲ್ಲೂ ಶ್ರೀರಾಂಪುರ ಇದೆಯಲ್ಲ, ಅಲ್ಲಿ ಹರಿದ ನೆತ್ತರು ಅಷ್ಟಿಷ್ಟಲ್ಲ. ಶ್ರೀರಾಂಪುರ ಕಡೆಯವರು ಅಂದ್ರೆ ಇಡೀ ಬೆಂಗಳೂರಿನ ಭೂಗತ ಲೋಕ ಬೆವರುತ್ತಿತ್ತು. ಅಷ್ಟರ ಮಟ್ಟಿಗೆ ಶ್ರೀರಾಂಪುರದ ಹೆಸರು ಓಡಾಡ್ತಿತ್ತು. ರೌಡಿಗಳ ಕೈಯಲ್ಲಿ ಮಚ್ಚು ಎಷ್ಟು ಓಡಾಡ್ತಿತ್ತು ಅಷ್ಟಕ್ಕೂ ಒಂದು ಪಟ್ಟು ಹೆಚ್ಚು ಶ್ರೀರಾಂಪುರದ ಹೆಸರು ತಾಂಡವ ಆಡ್ತಿತ್ತು. ಶ್ರೀರಾಂಪುರದ ಗಲ್ಲಿಗಳು ಹಾಗೆ ಇದ್ದು. ಅದರಲ್ಲೂ ಆಗಿನ ಶ್ರೀರಾಂಪುರದ ಸರೌಂಡಿಂಗ್ ಒಂದಷ್ಟು ಸ್ಲಮ್ಗಳಿಂದ ಕೂಡಿದ್ರಿಂದ ಅಲ್ಲಿ ಅಟ್ಯಾಕ್ಗಳು, ಆರ್ತನಾದಗಳು, ಕೊಲೆಗಳ ಮೇಲೆ ಕೊಲೆಗಳು ನಡೆದ್ರು ಅಷ್ಟು ಈಸಿಯಾಗಿ ಪೊಲೀಸರಿಗೆ ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆ ಮಟ್ಟಕ್ಕೆ ಆ ಏರಿಯಾದ ರೌಡಿಗಳ ಗೆಸ್ಟ್ ಹೌಸ್ ರೂಪದ ದೊಡ್ಡ ಅಡ್ಡ ಆಗ್ಬಿಟ್ಟಿತ್ತು. ಕೊತ್ವಾಲನ ಶಿಷ್ಯ ಕಿಟ್ಟಿ ಕೇರ್ ಆಫ್ ಶ್ರೀರಾಂಪುರ, ರೌಡಿ ಮಾಸ್ತಿ ಅಡ್ಡ ಕೂಡ ಇದೇ ಶ್ರೀರಾಂಪುರ. ಕೊತ್ವಾಲ್ ರಾಮಚಂದ್ರ ಮೂಲತಃ ಶಿವಮೊಗ್ಗ ಕಡೆಯ ಶಿಶುವಾಗಿದ್ರು. ರಾಮಣ್ಣನ ಅಪ್ಪಟ ಅಡ್ಡ ಆಗಿದ್ದು ಇದೇ ಶ್ರೀರಾಂಪುರ. ಹೆಸರಿಗೆ ರಾಮಚಂದ್ರ ಅಂತಿದ್ರು. ಅಲ್ಲೊಬ್ಬ ರಾವಣ ರೂಪದ ರಕ್ಕಸನಂತಿದ್ದ ಅಂತ ಕೊತ್ವಾಲಿದ್ದಿದ್ದು. ಬೆಳೆದಿದ್ದು ಇದೇ ಶ್ರೀರಾಂಪುರದಲ್ಲಿ. ರಾಜ್ಯ ಮಟ್ಟದ ಕಬಡ್ಡಿ ಪಟುವಾಗಿದ್ದ ಶ್ರೀರಾಂಪುರ ಕಿಟ್ಟಿಯ ತವರು ಮನೆ ಕೂಡ ಶ್ರೀರಾಂಪುರವೇ. ಕಬಡ್ಡಿ ಕೋಚ್ ಆಗಿ ಕೆಲಸ ಮಾಡಿದ್ದ ಕಿಟ್ಟಿ ಬಿಸಿ ರಕ್ತದ ಹೊಡೆತಕ್ಕೆ ಇಡೀ ಅಂಡರ್ ವರ್ಲ್ಡ್ ಶೇಕ್. ಪ್ರಕಾಶ್ ನಗರದ ಸಿದ್ಧನ ಮರ್ಡರ್ ಮಾಡಿದ ಮರುಕ್ಷಣದಿಂದಲೇ ಶ್ರೀರಾಂಪುರದ ಹೆಸರು ಎಲ್ಲಾ ಕಡೆ ಏಕೋ ಹೊಡೆಯೋದಕ್ಕೆ ಶುರು ಮಾಡಿತು. ಭೂಗತ ಲೋಕದ ಪಟ್ಟದ ದೊರೆ ಜಯರಾಜ್ ಮೇಲೆ ಮಚ್ಚು ಬೀಸಿದ್ದ ಶ್ರೀರಾಂಪುರದ ಕಿಟ್ಟಿಯ ಕರ್ಮಭೂಮಿ, ಮಾತೃಭೂಮಿ ಎಲ್ಲವೂ ಆಗಿದ್ದ ಶ್ರೀರಾಂಪುರದ ಹಿಸ್ಟರಿ ಅತಿ ದೊಡ್ಡ ಮಿಸ್ಟರಿಯೂ ಹೌದು. ದಾದಾಗಿರಿಗೆ ಡಿಜಿಟಲ್ ಸ್ಪರ್ಶ ಕೊಟ್ಟ ಮಹಾ ರೌಡಿ ಮಾಸ್ತಿಗೂ ಈ ಏರಿಯಾ ಅಂದ್ರೆ ಅಚ್ಚುಮೆಚ್ಚು. ರೌಡಿಸಂ ಮಾಡುವವರಿಗೆ ದಿ ಬೆಸ್ಟ್ ಜಾಗ ಅನ್ನುವ ಮಟ್ಟಕ್ಕೆ ಜಗತ್ ಫೇಮಸ್ ಆಗಿದ್ದ ಶ್ರೀರಾಂಪುರದ ರೌಡಿಗಳ ಪಟ್ಟಿ ಒಂದಲ್ಲ ಎರಡಲ್ಲ. ಕರಿಯ ಐ ಲವ್ ಯು, ಶ್ರೀರಾಂಪುರ ಮೇಲಾಣೆ, ಕಾಲಾಪತ್ತರ್ ಹೆಸರು ಇಲ್ಲಿಂದಲೇ ಲೋಕಾರ್ಪಣೆ. ಜೋಗಿ ಪ್ರೇಮ್ ನಿರ್ದೇಶನದ ಕರಿಯ ಸಿನಿಮಾದ ಕಥೆಯ ಮೂಲ ಮತ್ತು ಅಂತ್ಯ ಕೂಡ ಇದೇ ಶ್ರೀರಾಂಪುರ. ಶ್ರೀರಾಂಪುರಕ್ಕೆ ಕಾಲಿಟ್ಟವರ ಕಿವಿಯಲ್ಲಿ ಉಳಿದುಕೊಳ್ಳುವ ಒಂದಷ್ಟು ಹೆಸರುಗಳಲ್ಲಿ ಕರಿಯನ ಹೆಸರು ಒಂದು. ಅಂತ ನಿರ್ದಿಷ್ಟ ರೌಡಿ, ನಿರರ್ಗಳ ರೌಡಿ ಕರಿಯನ ಕೆರಿಯರ್ ಶುರುವಾಗಿತ್ತು, ಅಂತ್ಯ ಆಗಿತ್ತು ಇದೇ ಶ್ರೀರಾಂಪುರದಲ್ಲಿ ಮತ್ತು ಶ್ರೀರಾಂಪುರದಿಂದ. ಮೆಜೆಸ್ಟಿಕ್ಗೆ ಹೊಂದಿಕೊಂಡಂತೆ ಇದ್ದ ಶ್ರೀರಾಂಪುರದ ಗಲ್ಲಿಯಲ್ಲಿ ಪ್ರತಿಧ್ವನಿಸುವ ಹೆಸರು ಬೆಕ್ಕಿನ ಕಣ್ಣು ರಾಜೇಂದ್ರ ಹೆಸರಲ್ಲಿ ಇಬ್ಬರು ರೌಡಿಗಳಿದ್ರು. ಒಬ್ಬರಾದ ಬೆಕ್ಕಿನ ಕಣ್ಣು ರಾಜೇಂದ್ರ, ಇನ್ನೊಬ್ಬರಾದ ಮಚ್ಚ ರಾಜೇಂದ್ರ. ಅಷ್ಟೇ ಯಾಕೆ, ಮತ್ತೊಂದಿಷ್ಟು ರೌಡಿಗಳಾದ ಜೀಬ್ರಾ, ಸಕ್ರೆ, ಸಿದ್ಧ, ಚೋಟು ಪ್ರಕಾಶ, ಸ್ಟೇಷನ್ ಶೇಖರ, ಗೆಡ್ಡೆ ನಾಗರಾಜ, ಮೊಟ್ಟೆ ಕಣ್ಣ, ಆರು ಬೆರಳು ಬಾಬು, ಹೀಗೆ ಒಬ್ಬೊಬ್ಬರ ಹೆಸರು ಮತ್ತು ಹೆಸರಿನ ಹಿಂದಿನ ನೆತ್ತರ ಕಹಾನಿ ನಿಜಕ್ಕೂ ಅಚ್ಚರಿ ಮೂಡಿಸುವಂಥದ್ದು. ಹಿಂಡು ರೌಡಿಗಳು ಇಲ್ಲಿ ಹುಟ್ಟಿದ್ದಾರೆ, ಮಚ್ಚುಗಳ ಜೊತೆ ಬೆಳೆದಿದ್ದಾರೆ, ರಕ್ತ ಸಿಕ್ತ ಜೀವನವನ್ನ ನಡೆಸಿದ್ದಾರೆ. ಕೆಲವರು ಅಲ್ಲೇ ಮಣ್ಣಾಗಿದ್ದಾರೆ, ಮತ್ತೆ ಕೆಲವರು ಮರೆಯಾಗಿದ್ದಾರೆ. ಮತ್ತೊಂದಿಷ್ಟು ಮಂದಿ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿದ್ದಾರೆ. ಚಕ್ರ ವ್ಯೂಹವನ್ನ ಮೀರಿಸುವ ಒಮ್ಮೆ ಒಳ ಬಂದವನಿಗೆ ಹಿಂದೆ ತಿರುಗಿ ನೋಡೋದಕ್ಕೆ ಸಹ ಪುರುಸತ್ತು ಕೂಡ ಫೀಲ್ಡ್ ಅಲ್ಲಿ ಇಲ್ಲ ಅಂದ್ರೆ ಅದು ಈ ಭೂಗತ ವೈಭವದ ಫೀಲ್ಡ್. ಅಂಡರ್ ವರ್ಲ್ಡ್ ಲೋಕವೇ ಹಾಗೆ. ಅಲ್ಲಿ ಸಣ್ಣ ಲೋಪದಿಂದ ಹಿಡಿದು ದೊಡ್ಡ ಮರ್ಡರ್ಗಳಿಗೂ ಲೆಕ್ಕ ಇರುತ್ತೆ. ಸಾಕು ಈ ರೌಡಿಸಂ ಅಂತ ತೆರೆಮರೆಗೆ ಸರಿಯೋದಕ್ಕೆ ಯೋಚಿಸಿದ ಅದೆಷ್ಟೋ ರೌಡಿಗಳು ಮುಂದೊಂದು ದಿನ ಚೈಲ್ಡ್ ಚಪಾತಿಗಳ ಮಚ್ಚಿನ ತುದಿಗೆ ಸಿಕ್ಕಿಬಿದ್ದ ಬೀದಿ ಹೆಣವಾಗಿದ್ದಾರೆ.
ಹೆಚ್ಚಿನ ದಿನಗಳನ್ನ ಜೈಲಿನಲ್ಲಿ ಕಳೆದು ಹೆಂಗಸೊಬ್ಬಳ ಸಹವಾಸಕ್ಕೆ ಬಿದ್ದು ಎದ್ದು ಒದ್ದಾಡಿದ್ದ ಶ್ರೀರಾಂಪುರ ಕಿಟ್ಟಿಯ ಕೇರ್ ಆಫ್ ಅಡ್ರೆಸ್ ಅಂದ್ರೆ ಅದು ಶ್ರೀರಾಂಪುರ. ಕಾಲಾಪತ್ತನಿಂದ ಹಿಡಿದು ಸಣ್ಣ ಪುಟ್ಟ ಹಫ್ತಾ ವಸೂಲಿ ಮಾಡುವ ಯಂಗ್ ಬ್ಲಡ್ ಹುಡುಗರ ಬಾಯಲ್ಲಿ ಓಡಾಡ್ತಿದ್ದ ಹೆಸರು ಶ್ರೀರಾಂಪುರ. ಯಶವಂತಪುರ ಅಂದ್ರೆ ಹೇಗೆ ಮಾರ್ಕೆಟ್ ವ್ಯಾಪಾರ ವ್ಯವಹಾರ ನೆನಪಾಗುತ್ತೋ ಹಾಗೆ ಶ್ರೀರಾಂಪುರ ಅಂದಾಗ ಅಂಡರ್ ವರ್ಲ್ಡ್ ವಹಿವಾಟು ನೆನಪಾಗುತ್ತೆ. ಮೆಜೆಸ್ಟಿಕ್ ಮತ್ತು ಶ್ರೀರಾಂಪುರ ಈ ಎರಡು ಏರಿಯಾ ರೌಡಿಸಂ ಮಾಡುವವರ ಅಚ್ಚುಮೆಚ್ಚಿನ ಕ್ಷೇತ್ರ. ಮಚ್ಚುಗಳು, ಲಾಂಗ್ಗಳು, ಅಟ್ಯಾಕ್ಗಳು, ಅಹಿತಕರ ಘಟನೆಗಳು ಒಂದು ಕಾಲದಲ್ಲಿ ಈ ಎರಡು ಏರಿಯಾದಲ್ಲಿ ಕಾಮನ್ ಆಗ್ಬಿಟ್ಟಿತ್ತು. ಅದರಲ್ಲೂ ಶ್ರೀರಾಂಪುರ ಇದೆಯಲ್ಲ, ಆ ಏರಿಯಾದಲ್ಲಿ ಕತ್ತು ಎತ್ತಿ ಓಡಾಡುವವರಿಗೆ 7 ಗುಂಡಿಗೆ ಬೇಕು. ಎಂಥವರನ್ನ ಎದುರಿಸಿ ಬೆದರಿಸಿ ಬದುಕುವ ಮೀಚು ಇರಬೇಕು ಅನ್ನುವಷ್ಟು ಭೂಗತ ಲೋಕದ ವಿಶ್ವ ಪ್ರಸಿದ್ಧಿ ಸ್ಥಳವಾಗಿತ್ತು ಶ್ರೀರಾಂಪುರ. ಶ್ರೀರಾಂಪುರ ಕಿಟ್ಟಿ ಅಸಲಿಗೆ ಅಚಾನಕ್ ರೌಡಿ, ಹೃದಯವಂತನನ್ನ ಮಾಡಿಸಿತು ದೊಡ್ಡ ಕೇಡಿ. ಕಿಟ್ಟಿ ಅಲಿಯಾ ಶ್ರೀರಾಂಪುರ ಕಿಟ್ಟಿ ಬೇಸಿಕಲಿ ಒಳ್ಳೆ ವ್ಯಕ್ತಿತ್ವ, ಆದ್ರೆ ಅವನ ಸುತ್ತಮುತ್ತಲಿನ ವಾತಾವರಣ ಮತ್ತು ಪರಿಸ್ಥಿತಿ ಅವನನ್ನ ರೌಡಿಯನ್ನಾಗಿ ಮಾಡಿತು. ಕಬಡ್ಡಿ ಆಡ್ಕೊಂಡು ತನ್ನ ಪಾಡಿಗೆ ತಾನಿದ್ದ ಕಿಟ್ಟಿಗೆ ಕೋಪ ಅಂತ ಬಂದಿದ್ದು ಇನ್ನೊಬ್ಬ ರೌಡಿ ಕರಿಯನನ್ನ ಹೊಡೆದು ಹಾಕಿದ್ದೇ ಕಿಟ್ಟಿಯ ಕೈಗೆ ಮಚ್ಚು ಬರುವಂತೆ ಮಾಡಿತ್ತು. ಕಿಟ್ಟಿಯಲ್ಲಿ ಇದ್ದ ಹೃದಯವಂತಿಕೆ, ಕಿಟ್ಟಿಯಲ್ಲಿದ್ದ ಮಾನವೀಯತೆ ಯಾರ ಬಳಿಯೂ ಇರಲಿಲ್ಲ. ಆದ್ರೆ ಆತನ ಹುಟ್ಟು, ಆತನಿದ್ದ ಏರಿಯಾ, ಆತನ ಸುತ್ತಮುತ್ತಲಿನ ವಾತಾವರಣ ಆತನನ್ನ ರೌಡಿಯನ್ನಾಗಿ ಮಾಡಿತು. ಅಂಥದ್ದೊಂದು ಅಚ್ಚರಿಯ ತಾಣ, ಬೆಚ್ಚಿ ಬೀಳಿಸುವ ತಾಣ ಅಂದ್ರೆ ಅದು ಶ್ರೀರಾಂಪುರ. ವಿನಾಯಕ್ ರಾವ್, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು. ನೋಡಿದ್ರಲ್ಲ ಸ್ನೇಹಿತರೆ, ಶ್ರೀರಾಂಪುರ ಅಂದ್ರೆ ಕೇವಲ ಒಂದು ಬೆಂಗಳೂರಿನ ಏರಿಯಾ ಅಷ್ಟೇ ಅಂದುಕೊಂಡಿದ್ದ ಎಷ್ಟೋ ಮಂದಿಗೆ ಇವತ್ತಿನ ಈ ಸ್ಟೋರಿ ನಿಜಕ್ಕೂ ಶಾಕ್ ನೀಡದೇ ಇರಲಾರದು. ಅಂಥದ್ದೊಂದು ರೌಡಿಗಳ ಪಾಲಿನ ಅಲೆಮನೆ, ರೌಡಿಸಂ ಕ್ಷೇತ್ರದ ಮಹಾಮನೆ ಅಂದರೆ ಶ್ರೀರಾಂಪುರ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೌಡಿಸಂ ಕ್ಷೇತ್ರದ ಕಹಾನಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.